ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾ ಸೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಕುಕ್ಕರ್ ಯೂಸ್ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುವಂಥ 12 ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡೋದಾದರೆ ಕುಕ್ಕರ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ ಕೂಡ ಅದು ಸಾಲ್ವ್ ಆಗಿಬಿಡುತ್ತೆ. ಹಾಗಾದರೆ ಈ ಟಿಪ್ಸ್ ಎಲ್ಲ ಯಾವುದು ಅಂತೆಲ್ಲ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಕುಕ್ಕರಲ್ಲಿ ಅಡುಗೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇರೆಗೆ ಕುಕ್ಕರ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕುಕ್ಕರ್ಸಲ್ಲೂ ಕೂಡ ಡಿಫ್ರೆಂಟ್ ಮೆಟೀರಿಯಲ್ ಇರೋವಂಥದ್ದು ಸಿಗುತ್ತೆ. ನಾನು ತುಂಬಾ ಯೂಸ್ ಮಾಡುವಂಥದ್ದಂದರೆ ಸ್ಟೈನ್ಲೆಸ್ ಸ್ಟೀಲ್ ಇರೋವಂಥದ್ದೇ. ಇದರಲ್ಲೂ ಕೂಡ ಕೆಲವೊಂದು ಬ್ರ್ಯಾಂಡ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನು ಯೂಸ್ ಮಾಡ್ತಾ ಇರುವಂಥ ಕೆಲವೊಂದು ಕುಕ್ಕರ್ಸ್ ಲಿಂಕ್ಸ್ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಒಂದು 4-5 ಜನ ಇರುವಂಥ ಫ್ಯಾಮ್ಲಿಗಾದರೆ 2-3 ಕುಕ್ಕರ್ಸ್ನ ಯೂಸ್ ಮಾಡ್ಬೋದು. ಅದರಲ್ಲೂ ಕೂಡ ಸೈಜಸ್ಸು ನೀವು ಸ್ವಲ್ಪ ವೇರಿ ಮಾಡ್ಕೊಂಡು ತಗೊಳ್ಳೋದಾದರೆ ರೈಸ್ ಮಾಡಬೇಕಾದ್ರೆ, ಸಾಂಬಾರು ಮಾಡಬೇಕಾದ್ರೆ ಈ ಥರ ನೀವು ಏನು ಫುಡ್ಡು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅದರ ಕ್ವಾಂಟಿಟಿಗೆ ತಕ್ಕಂಗೆ ಕುಕ್ಕರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಕುಕ್ಕರ್ಸ್ನ ಯೂಸ್ ಮಾಡ್ತಾ ಯಾವುದಾದ್ರೂ ಚೇಂಜ್ ಮಾಡಬೇಕು ಆಗಾಗ ಅನ್ನೋದಾದರೆ ಅದು ಬಂದು ಗ್ಯಾಸ್ಕೆಟ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಂದಿಲ್ಲ ಅಂದರೂ ಕೂಡ ನೀವು ಆಗಾಗ ಗ್ಯಾಸ್ಕೆಟ್ನ ಚೇಂಜ್ ಮಾಡೋದ್ರಿಂದ ಕುಕ್ಕರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯೂಶ್ವಲಿ ನೀವು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಾಗ ಸೈಡಲ್ಲೆಲ್ಲ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ, ಸರಿಯಾಗಿ ವಿಸಿಲ್ ಬರ್ತಾ ಇರಲ್ಲ. ಸೊ ಅದು ಗ್ಯಾಸ್ಕೆಟ್ಟಿಂದನೇ ಆಗಿರುತ್ತೆ. ಆದಷ್ಟು ಗ್ಯಾಸ್ಕೆಟ್ನ ನೀವು 3 ತಿಂಗಳಿಗೊಮ್ಮೆ ಚೇಂಜ್ ಮಾಡ್ಬೋದು. ಅಥವಾ ಇದೇ ಗ್ಯಾಸ್ಕೆಟ್ಗಳನ್ನ ನೀವು ಆಗಾಗ ಫ್ರೀಸರಲ್ಲಿ ಇಡೋದಾದರೆ ಒಂದು 5 ನಿಮಿಷ ಇಡೋದಾದರೆ ಅವು ಸ್ವಲ್ಪ ಗಟ್ಟಿ ಆಗುತ್ತೆ. ಆಗಾಗ ಈ ಟ್ರಿಕ್ನ ಫಾಲೋ ಮಾಡಿ ಗ್ಯಾಸ್ಕಟ್ನ ಕ್ಯಾಪ್ಗೆ ಹಾಕೋದ್ರಿಂದ ಸೈಡ್ಸಲ್ಲೆಲ್ಲ ಕೂಡ ಗ್ಯಾಪ್ಸ್ ಇಲ್ದಿರ ನೀಟಾಗಿ ಕೂರುತ್ತೆ. ವಿಸಿಲ್ ಹಾಕಬೇಕಾದ್ರೂ ಕೂಡ ಸೈಡಲ್ಲೆಲ್ಲ ಗ್ಯಾಸ್ ರಿಲೀಸ್ ಆಗ್ತದೆ, ನೀಟಾಗಿ ಕುಕ್ಕರ್ ವಿಸಿಲ್ಸ್ ಅನ್ನೋದು ಬರುತ್ತೆ. ಒಂದು ವೇಳೆ ಈ ಟ್ರಿಕ್ ಫಾಲೋ ಮಾಡಿದ್ಮೇಲೂ ಕೂಡ ಸೈಡ್ಸಲ್ಲೆಲ್ಲ ಗ್ಯಾಸ್ ರಿಲೀಸ್ ಆಗ್ತಿದೆ ಅನ್ನೋದಾದರೆ ನೀವು ಗ್ಯಾಸ್ಕಟ್ನ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಮೇಯ್ನಾಗಿ ವಾಶ್ ಮಾಡಬೇಕಾದ್ರೆ ಈ ಟ್ರಿಕ್ನ ಫಾಲೋ ಮಾಡಬೇಕಾಗತ್ತೆ. ವಿಡಿಯೋದಲ್ಲಿ ನೋಡಿದ್ರಲ್ವಾ, ನಿಮಗೆ ಮಿಡಲಲ್ಲಿ ಒಂದು ಪ್ರೆಷರ್ ಗೇಜ್ ಅನ್ನೋದು ಇರುತ್ತೆ. ಅಂದರೆ ನಿಮಗೆ ಅಲ್ಲಿಂದಾನೇ ವಿಸಿಲ್ಸ್ ಅನ್ನೋದು ಬಂದು ಕುಕ್ಕರ್ ವಿಸಿಲ್ ಏನು ಹಾಕಿರ್ತೀರ ಅದು ಮೇಲೆ ಬರ್ತಿರುತ್ತೆ. ಆ ಹೋಲ್ಸ್ನ ಕೂಡ ನೀವು ಆಗಾಗ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಕುಕ್ಕರ್ಸ್ನ ವಾಶ್ ಮಾಡುವಾಗ ಈ ಥರ ಒಂದು ಸರಿ ಟ್ರೈ ಮಾಡಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ವಾಟರ್ನ ಹಾಕಬೇಕಾದ್ರೆ ಕೆಳಗಡೆ ನಿಮಗೆ ವಿಸಿಲ್ ಎಲ್ಲ ಹಾಕ್ತೀರಾ ಆ ಪ್ಲೇಸಲ್ಲಿ ಹೊರಗಡೆ ಬರಬೇಕು. ಇಲ್ಲ ಉಲ್ಟಾ ಹಾಕಿದ್ರೂ ಕೂಡ ಅಷ್ಟೇ, ವಿಸಿಲ್ ಹಾಕೋ ಹತ್ರ ನೀವು ನೀರು ಬಿಟ್ಟಿದ್ದೀರಾ ಅಂದರೆ ಕೆಳಗಡೆ ಬರಬೇಕು. ಈ ಥರ ಬರ್ತಿದೆ ಅನ್ನೋದಾದರೆ ಆ ಹೋಲ್ಸ್ ಬ್ಲಾಕ್ ಆಗಿಲ್ಲ ಅಂತ ಅರ್ಥ. ಆಗ ನಿಮಗೆ ಪರ್ಫೆಕ್ಟಾಗಿ ಕುಕ್ಕರ್ ವಿಸಿಲ್ ಅನ್ನೋದು ಹಾಕುತ್ತೆ. ನೆಕ್ಸ್ಟ್ ಕಮ್ಸ್ ಟು ವಿಸಿಲ್ಸ್ ನೋಡ್ತಿದ್ದೀರಲ್ವಾ. ಸೊ ಈ ವಿಸಿಲ್ಸಲ್ಲೂ ಕೂಡ ಏನಾದರೂ ಪ್ರಾಬ್ಲಮ್ ಇದ್ರೂ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಈ ವಿಸಿಲ್ಸ್ನ ಕೂಡ ವಿಡಿಯೋದಲ್ಲಿ ತೋರಿಸ್ದಂಗೆ ಪಾರ್ಟ್ ಬೈ ಪಾರ್ಟ್ ಓಪನ್ ಮಾಡ್ಬೋದು. ಇದನ್ನೆಲ್ಲ ಕೂಡ ಒಂದ್ಸತಿ ಓಪನ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ವಿಸಿಲ್ ಹಾಕಬೇಕಾದ್ರೆ ರೈಸ್ ಇರ್ಬೋದು, ದಾಲ್ ಇರ್ಬೋದು, ಅದೆಲ್ಲ ಕೂಡ ಸೈಡಲ್ಲಿ ಸೇರ್ಕೊಂಡಿರುತ್ತೆ. ಅದರಿಂದ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಎಲ್ಲದನ್ನ ಓಪನ್ ಮಾಡಿ ಚೆಕ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜಸ್ ಕೂಡ ಆಗಿದೆ. ಅಂದರೆ ಇದನ್ನು ನಾವು ಯೂಸ್ ಮಾಡ್ತಾ ಒಳಗಡೆ ಎಲ್ಲ ಕೂಡ ಕರೆ ಕಟ್ಕೊಂಡಿರುತ್ತೆ. ಸೊ ಅದರಿಂದನೇ ಆ ಹೋಲ್ಸ್ ಎಲ್ಲ ಕೂಡ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಮಂತ್ಲಿ ಒನ್ಸ್ ಆದರೂ ನೀವು ಇದನ್ನೆಲ್ಲ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳೋದಾದರೆ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಕ್ರಬ್ಬರ್ ಸಹಾಯದಿಂದನೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಕ್ಲೀನ್ ಮಾಡಿದಾದ್ಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ವಾಟರ್ನ ಹಾಕಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಹೋಲ್ಸಲ್ಲೂ ಕೂಡ ವಾಟರ್ ನೀಟಾಗಿ ಬರ್ತಾ ಇದೆ ಅನ್ನೋದಾದರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ. ಇಲ್ಲ ಅನ್ನೋದಾದರೆ ನೀಡಲ್ಸ್ನ ತೊಗೊಂಡು ಆ ಹೋಲ್ಸಲ್ಲಿರುವಂಥ ಬ್ಲಾಕೇಜ್ನೆಲ್ಲ ಕೂಡ ತೆಗಿಬೇಕಾಗತ್ತೆ. ನೆಕ್ಸ್ಟು ಯೂಶ್ವಲಿ ಎಲ್ಲರೂ ಮಾಡುವಂಥ ಮಿಸ್ಟೇಕ್ ಇದು. ವಿಡಿಯೋದಲ್ಲಿ ತೋರಿಸ್ದಂಗೆ ಕುಕ್ಕರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಕುಕ್ಕರಲ್ಲಿ ನಾವು ಏನೇನು ಬೇಯಿಸ್ತಿದ್ದೀವಿ ಅನ್ನೋದ್ರ ಮೇರೆಗೆ ನಾವು ನೀರು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಆದಷ್ಟು 3/4 ಭಾಗದಷ್ಟು ನೀರನ್ನ ಹಾಕ್ಕೊಂಡ್ರೇ ಬೆಟರು. ಇನ್ನು ಕೆಲವೊಂದು ಕುಕ್ಕರ್ಸಲ್ಲಿ ಮಾರ್ಕ್ಸ್ ಕೂಡ ಮಾಡಿರ್ತಾರೆ ಎಲ್ಲಿವರೆಗೂ ಕೂಡ ನಾವು ನೀರು ಹಾಕ್ಬೋದು ಅನ್ನೋದು. ಒಂದು ವೇಳೆ ಮಾರ್ಕ್ಸ್ ಮಾಡಿಲ್ಲ ಅನ್ನೋದಾದರೆ ಈ ಥರ ಸ್ಕ್ರೂಸ್ ಇದ್ದರೆ ಆ ಸ್ಕ್ರೂ ಕೆಳಗಡೆವರೆಗೂ ಮಾತ್ರ ನೀರು ಹಾಕಬೇಕಾಗತ್ತೆ. ಇಲ್ಲ ಅಂದರೆ ನೀವು ಯಾವ ಕುಕ್ಕರ್ ತೊಗೊಂಡಿದ್ದೀರಾ ಅದರ 3/4 ಭಾಗದಷ್ಟು ಮಾತ್ರನೇ ನೀರನ್ನ ತುಂಬಿಸ್ಬೇಕಾಗತ್ತೆ. ಅದಕ್ಕಿಂತ ನೀರು ಜಾಸ್ತಿ ಹಾಕಿದ್ದೀರಾ ಅನ್ನೋದಾದರೆ ಕೆಲವೊಂದು ಸರಿ ಕುಕ್ಕರ್ಸ್ ಬ್ಲಾಸ್ಟ್ ಆಗುತ್ತೆ. ಇಲ್ಲ ಜಾಸ್ತಿ ವಾಟರ್ ಅನ್ನೋದು ವಿಸಿಲ್ ಹಾಕಬೇಕಾದ್ರೆ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಇನ್ನು ಈ ಥರ ಇಡೀ ಏನು ಕೊಟ್ಟಿರ್ತಾರೆ ಹೋಲ್ಡರು ಅಲ್ಲಿವರೆಗೂ ಮಾತ್ರ ನೀರಿರೋ ಥರ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ಬರೋವಂಥ ಎಲ್ಲ ಕುಕ್ಕರ್ಸಲ್ಲೂ ಕೂಡ ಮೆನ್ಷನ್ ಆಗಿರುತ್ತೆ ಮೆಜರ್ಮೆಂಟ್ ಸಮೇತ, ಅದರ ಪ್ರಕಾರ ನೀವು ಪ್ರೊಸೀಡ್ ಆಗ್ಬೋದು.
ಕುಕ್ಕರ್ಸಲ್ಲಿ ಎಲ್ಲರೂ ಫೇಸ್ ಮಾಡುವಂಥ ಒಂದು ಮೇನ್ ಪ್ರಾಬ್ಲಮ್ ಅಂದರೆ ಈ ಥರ ಸ್ಕ್ರೂಸ್ ಎಲ್ಲ ಕೂಡ ಲೂಸ್ ಆಗಿರುವಂಥದ್ದು. ಓಲ್ಡರ್ಸ್ ಏನಿರುತ್ತೆ ಇದೆಲ್ಲ ಕೂಡ ಲೂಸ್ ಆಗ್ತಾ ಇರುತ್ತೆ. ಆಗಾಗ ನಾವು ಚೆಕ್ ಮಾಡಿಕೊಂಡು ಎಷ್ಟೇ ಸ್ಕ್ರೂ ಡ್ರೈವರಿಂದ ಟೈಟ್ ಮಾಡಿದ್ರೂ ಕೂಡ ಆಗಾಗ ಈ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಇದನ್ನು ಪರ್ಮನೆಂಟ್ ಆಗಿ ಸಾಲ್ವ್ ಮಾಡಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಕ್ರೂ ಡ್ರೈವರ್ ಸಹಾಯದಿಂದ ಈ ಒಂದು ಸ್ಕ್ರೂನೆಲ್ಲ ಕೂಡ ರಿಮೂವ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನೈಲ್ ಪಾಲಿಶ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ನೈಲ್ ಪಾಲಿಶ್ ಸಹಾಯದಿಂದ ಇದನ್ನು ಪರ್ಮನೆಂಟ್ ಆಗಿ ನಾವು ಫಿಕ್ಸ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಆ ಒಂದು ಸ್ಕ್ರೂಗೆ ಈ ಥರ ನಾವು ನೈಲ್ ಪಾಲಿಶ್ನ ಅಪ್ಲೈ ಮಾಡಬೇಕಾಗತ್ತೆ. ಒಂದು 2 ಕೋಟಿಂಗ್ ಅಪ್ಲೈ ಮಾಡಿದ್ರು ಕೂಡ ಪರವಾಗಿಲ್ಲ, ಸ್ವಲ್ಪ ತಿಕ್ಕಾಗೆ ಅಪ್ಲೈ ಮಾಡಿ ಈಗ ಇಮ್ಮಿಡಿಯೇಟ್ ಆಗಿ ಈ ಸ್ಕ್ರೂನ ಫಿಕ್ಸ್ ಮಾಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಟ್ರಸ್ಟ್ ಮೀ ವರ್ಷಾನುಗಟ್ಲೆ ಆದರೂ ಕೂಡ ಸ್ಕ್ರೂ ಲೂಸ್ ಆಗ್ದಿರಾ ಇರುತ್ತೆ. ಇದಕ್ಕಂತಾನೆ ಹೊಸ ನೈಲ್ ಪಾಲಿಶೇ ತಗೊಳ್ಬೇಕು ಅಂತ ಏನಿಲ್ಲ. ಈಗಾಗಲೇ ನೀವು ಯೂಸ್ ಮಾಡ್ತಾ ಇರುವಂಥ ನೈಲ್ ಪಾಲಿಶ್ ಗಟ್ಟಿಯಾಗಿದ್ರು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ಪು, ಯೂಶ್ವಲಿ ಒಂದೇ ಕುಕ್ಕರ್ನ ಎಲ್ಲದಕ್ಕೂ ಕೂಡ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಸರಿಯಾಗಿ ವಿಸಿಲ್ ಬರ್ತಾ ಇರಲ್ಲ. ಗ್ಯಾಸ್ ಎಲ್ಲ ಕೂಡ ಆ ಕ್ಯಾಪ್ ಸೈಡ್ಸಲ್ಲೆಲ್ಲ ಹೋಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಈ ಟ್ರಿಕ್ ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಇಮ್ಮಿಡಿಯೇಟಾಗಿ ನೀವು ವಿಸಿಲ್ನ ಹಾಕದಿರ ಒಂದು 5 ನಿಮಿಷ ಆದರೂ ಬಿಡಿ. ಪ್ರೆಷರ್ ಅನ್ನೋದು ನಿಮಗೆ ಕರೆಕ್ಟಾಗಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಏರಿಯಾದಲ್ಲಿ ಬರ್ತಾ ಇರಬೇಕು. ಅಲ್ಲಿ ಪ್ರೆಷರ್ ಕರೆಕ್ಟಾಗಿ ಬರ್ತಾ ಇದೆ ಅಂದಾಗ ನೀವು ವಿಸಿಲ್ಸ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಹಾಕೋದಾದರೆ ಸೈಡ್ಸಲ್ಲೆಲ್ಲ ಪ್ರೆಷರ್ ಹೋಗ್ದಿರ ನೀಟಾಗಿ ವಿಸಿಲ್ಸ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಟಿಪ್ಪು, ತುಂಬ ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರಾ. ಬೇಳೆನ ಕುಕ್ಕರಲ್ಲಿ ಬೇಯಿಸೋಕ್ಕೆ ಇಟ್ಟಾಗ ವಿಸಿಲ್ ಹಾಕಿದ ಕೂಡಲೇ ಎಕ್ಸಸ್ ಆಫ್ ವಾಟರ್ ಎಲ್ಲ ಕೂಡ ಹೊರಗಡೆ ಬಂದು ಸ್ಟವ್ ಎಲ್ಲನೂ ಗಲೀಜಾಗ್ತಾ ಇರುತ್ತೆ. ಆ ಥರ ಆಗದಿರ ಇರಬೇಕು ಅನ್ನೋದಾದರೆ ಬೇಳೆನ ಬೇಯಿಸೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನೆನೆಸಿಡಿ. ಇಲ್ಲ ನೀವು ಇನ್ಸ್ಟೆಂಟಾಗಿ ಬೇಯಿಸ್ತೀರಾ ಅನ್ನೋದಾದರೂ ಕೂಡ ಬೇಳೆನ ನೀಟಾಗಿ ತೊಳೆದು ಬೇಳೆ ಮುಳುಗುವಷ್ಟು ವಾಟರ್ನ ಮಾತ್ರ ಹಾಕಬೇಕಾಗುತ್ತೆ. ಒಂದು ವೇಳೆ ನೀವು ತರಕಾರಿನ ಇದ್ರ ಜೊತೆಗೆ ಹಾಕ್ತೀರಾ ಅನ್ನೋದಾದರೆ ಅದ್ರ ಪ್ರಕಾರ ನೀವು ನೀರನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬಸ್ಸಾರು ಮಾಡೋದಕ್ಕೋಸ್ಕರ ಬೀನ್ಸು ಮತ್ತು ಬೇಳೆನ ಇದರಲ್ಲಿ ಬೇಯಿಸ್ತಾ ಇದ್ದೀನಿ. ಯೂಶ್ವಲಿ ಬಸ್ಸಾರೆಲ್ಲ ಮಾಡಬೇಕಾದ್ರೆ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಸಪ್ರೇಟಾಗಿ ಬೇಯಿಸ್ಕೊಂಡ್ರೇ ಬೆಟರು. ಬಟ್ ಇದು ಬೆಳೆದಿರುವಂಥ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ, ಬೇಯಕ್ಕೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ 2 ವಿಸಿಲ್ ಹೊಡಿಸ್ತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡೋದಾದರೆ ಸ್ವಲ್ಪ ನೀರು ಮಾತ್ರನೇ ಯೂಸ್ ಮಾಡಿದ್ದೀನಿ. ಆದ್ರೂ ಕುಕ್ಕರ್ ವಿಸಿಲ್ ಹೊಡೆಯುವಾಗ ಹೊರಗಡೆ ಎಲ್ಲ ನೀರು ಬರುತ್ತೆ ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಬೌಲ್ನ ಇಡಬೇಕಾಗತ್ತೆ. ಇದು ಕುಕ್ಕರ್ ಸ್ವಲ್ಪ ಅಗಲ ಇರೋ ಕಾರಣ ನಾನು ಅಗಲವಾಗಿರುವಂಥ ಬೌಲ್ನ ತೊಗೊಂಡಿದ್ದೀನಿ. ಪುಟ್ಟದಾಗಿರುವಂಥ ಕುಕ್ಕರ್ ಆದರೆ ಪುಟ್ಟದಾಗಿರುವಂಥ ಬೌಲ್ನ ಇಡ್ಬೋದು. ಈ ಥರ ಬೌಲ್ನ ಒಳಗಡೆ ಇಡೋದ್ರಿಂದ ಕುಕ್ಕರ್ ವಿಸಿಲ್ ಹೊಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀರು ಹೊರಗಡೆ ಬರ್ದಿರ ಕರೆಕ್ಟಾಗಿ ವಿಸಿಲ್ ಬರುತ್ತೆ. ಅಂದರೆ ಜಸ್ಟ್ ಗ್ಯಾಸ್ ಮಾತ್ರನೇ ರಿಲೀಸ್ ಆಗುತ್ತೆ. ನೋಡ್ತಿದ್ದೀರಲ್ವಾ, ಈ ರೀತಿ ದಾಲ್ನ ನೀವು ಬೇಯಿಸಿದಾಗ ಯಾವುದೇ ಕಾರಣಕ್ಕೂ ವಾಟರ್ ಅನ್ನೋದು ಹೊರಗಡೆ ಬರ್ದಿರ ಇರುತ್ತೆ. ಅಬ್ಸರ್ವ್ ಮಾಡಿದ್ರಲ್ಲ, ಐ ಹೋಪ್ ಈ ಒಂದು ಐಡಿಯಾ ಡೆಫಿನೆಟ್ಲಿ ನಿಮ್ಮಲ್ಲಿ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟ್ರಿಕ್ಕು, ಬಸ್ಸಾರು ಮಾಡಬೇಕಾದ್ರೆ ಅಥವಾ ಕೆಲವೊಂದು ಪಲ್ಯಗಳೆಲ್ಲ ಮಾಡುವಾಗ ಫಸ್ಟ್ ನಾವು ಕುಕ್ಕರಲ್ಲಿ ತರಕಾರಿನ ಬೇಯಿಸ್ಕೊಂಡು ಆಮೇಲೆ ನೀರನ್ನ ಸಪ್ರೇಟ್ ತೆಗಿತಾ ಇರ್ತೀವಿ ಅಥವಾ ಬೇಳೆ ಕಟ್ಟನ್ನ ಸಪ್ರೇಟ್ ಮಾಡ್ತಾ ಇರ್ತೀವಿ. ಯೂಶ್ವಲಿ ಪ್ಲೇಟ್ನ ಇಟ್ಟುಬಿಟ್ಟು ನೀರು ಮತ್ತು ಏನು ಬೇಳೆ ಅಥವಾ ತರಕಾರಿ ಬೇಯಿಸಿರ್ತೀವಿ ಅದನ್ನು ಸಪ್ರೇಟ್ ಮಾಡ್ತಾ ಇರ್ತೀವಿ ಈಗ ತೋರಿಸ್ದಂಗೆ. ಇದಕ್ಕಂತಾನೆ ಸಪ್ರೇಟ್ ಪ್ಲೇಟ್ಸ್ ಅಥವಾ ಸ್ಟ್ರೈನರ್ಸ್ ಇಲ್ಲ ನೆಟ್ಟೆಡ್ ಬಾಸ್ಕೆಟ್ಸ್ನ ಯೂಸ್ ಮಾಡ್ದಿರಾನೆ ಈಸಿಯಾಗಿ ಈ ಕುಕ್ಕರ್ ಕ್ಯಾಪ್ನ ಈ ಥರ ಹಾಕ್ಬಿಟ್ಟು ಜಸ್ಟ್ ಈ ಥರ ಬಗ್ಸೋದಾದರೆ ನೀರು ಮತ್ತು ಬೇಳೆನ ಈಸಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡಿದ್ರಲ್ಲ, ಈಗ ಓಪನ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ನೀರಿನ ಅಂಶ ಕೂಡ ಕುಕ್ಕರಲ್ಲಿ ಇಲ್ಲ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಕೂಡ ಈ ಟ್ರಿಕ್ನ ಫಾಲೋ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟಿಪ್ಪು, ಚಿಕ್ಕ ಕುಕ್ಕರ್ಸ್ನ ಯೂಸ್ ಮಾಡುವಾಗ ಯೂಶ್ವಲಿ ಚಿಕ್ಕ ಕುಕ್ಕರ್ಸ್ನ ರೈಸ್ ಮಾಡೋಕ್ಕೆ ಅಥವಾ ಬೇಬಿ ಫುಡ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಿರ್ತೀವಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಫುಡ್ನ ಕುಕ್ ಮಾಡ್ತಿದ್ದೀವಿ ಅಂದಾಗ ಆದಷ್ಟು ಈ ಟ್ರಿಕ್ನ ಫಾಲೋ ಮಾಡ್ಬೋದು. ನೀವು ತೊಗೊಂಡಿರುವಂಥ ಕುಕ್ಕರ್ ತುಂಬ ಚಿಕ್ಕದಾಗಿದೆ, 2 ಲೀಟರ್ ಕುಕ್ಕರ್ ಇದು. ಸೊ ಇದಕ್ಕಿಂತ ಚಿಕ್ಕ ಕುಕ್ಕರ್ ಆದರೂ ಕೂಡ ನೀವು ಆದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಅಡುಗೆ ಮಾಡಬೇಕಾಗತ್ತೆ. ಒಂದು ವೇಳೆ ಐ ಫ್ಲೇಮಲ್ಲಿ ಇಟ್ರಿ ಅನ್ನೋದಾದರೆ ಬೇಗನೆ ವಿಸಿಲ್ ಅನ್ನೋ ಪ್ರೆಷರ್ ಅನ್ನೋದು ಜಾಸ್ತಿ ಆಗಿ ನೀವು ಕುಕ್ಕರಲ್ಲಿ ಹಾಕಿರುವಂಥ ವಾಟರ್ ಎಲ್ಲ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಟಿಪ್ಪು, ಯೂಶ್ವಲಿ ಸ್ವಲ್ಪ ಆಚೀಚೆ ಆದರೂ ಕೂಡ ಕುಕ್ಕರ್ಸ್ ಜಾಸ್ತಿ ವಿಸಿಲ್ ಹೊಡೆದ್ಬಿಟ್ಟಿರುತ್ತೆ. ಅವಾಗ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ತೇವದ ಬಟ್ಟೆನ ಈ ಥರ ಹಾಕ್ಬೋದು. ಡೈರೆಕ್ಟಾಗಿ ವಿಸಿಲ್ ಕೂಡ ಮೇಲೆ ಮಾಡ್ಬೋದು, ಬಟ್ ಇಮಿಡಿಯೇಟಾಗಿ ಮಾಡೋದ್ರಿಂದ ಕುಕ್ಕರಲ್ಲಿರುವಂಥ ವಾಟರ್ ಎಲ್ಲ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಈ ಥರ ತೇವದ ಬಟ್ಟೆ ಹಾಕೋದ್ರಿಂದ ಸ್ಲೋ ಆಗಿ ಅದರಿಂದ ಬೇಗನೆ ಆ ಒಂದು ಪ್ರೆಷರ್ ಅನ್ನೋದು ರಿಲೀಸ್ ಆಗುತ್ತೆ.
ಇಲ್ಲ ಅನ್ನೋದಾದರೆ ಒಂದು ಪ್ಲೇಟಲ್ಲಿ ನೀರನ್ನ ತೊಗೊಂಡು ಅದರಲ್ಲಿ ನಾವು ಕುಕ್ಕರ್ನ ಇಡ್ಬೋದು. ಇಡಬೇಕಾದ್ರೆ ಕೇರ್ಫುಲ್ಲಾಗಿ ಇಡಬೇಕಾಗತ್ತೆ. ಈ ಎರಡೂ ಟ್ರಿಕ್ಕಲ್ಲಿ ಯಾವುದನ್ನು ಫಾಲೋ ಮಾಡಿದ್ರೂ ಕೂಡ ಕುಕ್ಕರ್ ಒಳಗಡೆ ಇರುವಂಥ ಪ್ರೆಷರ್ ಯಾವುದೇ ರೀತಿ ಪ್ರಾಬ್ಲಮ್ ಆಗದಿರ ಬೇಗ ರಿಲೀಸ್ ಆಗುತ್ತೆ. ಐ ಹೋಪ್ ಈ ಟಿಪ್ಸ್ ಎಲ್ಲ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಟಿಪ್ಸ್ ಏನಾದರೂ ನಿಮಗೆ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟು ಟಿಪ್ಸಲ್ಲಿ ನಿಮ್ಗೆ ಯಾವ್ದು ತುಂಬ ಯೂಸ್ಫುಲ್ ಆಯಿತು ಅನ್ನೋದು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.